ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಟು ಎ ವಿ ವ್ಲಾಗ್ಸ್ ಕನ್ನಡ. ಅಂದಾಗೆ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಒಂದು ಸೆಲ್ಫ್ ಕೇರ್, ಸೆಲ್ಫ್ ಪ್ಯಾಂಪರಿಂಗ್ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ಒಂದು ವ್ಲಾಗ್ ಆಗಿರುತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಫಸ್ಟ್ ನಾನು ಸೆಲ್ಫ್ ಕೇರ್ಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ಮಧ್ಯ ಮಧ್ಯದಲ್ಲಿ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ದಾಗಿ ನಾನು ಸೆಲ್ಫ್ ಕೇರ್ ಅಂತ ಬಂದರೆ ತಲೆಗೆ ಎಣ್ಣೆ ಮಸಾಜ್ ಮಾಡುವಂಥದ್ದು. ಸೊ ಹಾಗಾಗಿ ಮನೆಯಲ್ಲೇ ನಾನು ಇನ್ಸ್ಟೆಂಟ್ ಆಗಿ ಒಂದು ಆಯಿಲ್ನ ಪ್ರಿಪೇರ್ ಮಾಡಿಕೊಂಡೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆಗೆ ಮೆಂತ್ಯ ಕಾಳು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಟ್ಟದ ನೆಲ್ಲಿಕಾಯಿ, ಇನ್ನು ಲಾಸ್ಟಿಗೆ ಸ್ವಲ್ಪ ಬೇವಿನ ಸೊಪ್ಪಿನ ಪೌಡರ್ ಅಂತಾನೆ ಹೇಳ್ಬೋದು. ನಾನು ಇದನ್ನ ಮನೇಲೆ ರೆಡಿ ಮಾಡ್ಕೊಂಡಿರುವಂಥ ಪೌಡ್ರು ಬೇವಿನ ಸೊಪ್ಪಿಂದು. ನೀಮ್ ಪೌಡರ್, ಊರಲ್ಲಿ ಸಿಗುವಂಥ ಬೇವಿನ ಸೊಪ್ಪನ್ನ ತೊಗೊಂಡು ಬಂದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಯೂಸ್ ಮಾಡಿದ್ದೀನಿ. ಇನ್ನು ಅದೆಲ್ಲ ತಣ್ಣಗಾದ್ಮೇಲೆ ಎಣ್ಣೆ ಚೆನ್ನಾಗಿ ಶೋಧಿಸ್ಕೊಂಡು ಅದರೊಟ್ಟಿಗೆ ಕ್ಯಾಸ್ಟ್ರ್ ಆಯಿಲ್ ಅಂದರೆ ಕೈ ಎಣ್ಣೆ, ಹರಳೆಣ್ಣೆ ಅಂತ ಹೇಳ್ತೀವಿ, ಅದನ್ನಾದರೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಸಾಸಿವೆ ಎಣ್ಣೆ ಅಂತ ಇತ್ತು, ಅದನ್ನ ನಾನು ಯೂಸ್ ಮಾಡಿ ಒಂದು ಆಯಿಲ್ನ ಪ್ರಿಪೇರ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟು ಚೆನ್ನಾಗಿ ತಲೆಗೆ ಫುಲ್ಲು ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ. ನಾನಿಲ್ಲಿ ಕಾಟನ್ನ ಯೂಸ್ ಮಾಡಿ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಕಾಲ್ಪ್ಗೆ ನೀಟಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಆಯಿಲ್ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಜೊತೆಗೆ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮಸಾಜ್ ಮಾಡೋದ್ರಿಂದ ಅಂತಲೇ ಹೇಳ್ಬೋದು. ಸೀದಾ ಒಂದ್ಸಲ, ಅದಾದಮೇಲೆ ಉಲ್ಟಾ ಒಂದ್ಸಲ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 10-15 ನಿಮಿಷದವರೆಗೂ ಮಸಾಜ್ ಮಾಡಿದ್ರೆ ಸಾಕು. ಅಟ್ಲೀಸ್ಟ್ 5 ನಿಮಿಷನಾದರೂ ಮಸಾಜ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಕಾಲ್ ಹಿಂಡಿಗಳೆಲ್ಲ ಒಡೆದಿದ್ವು, ಹಾಗಾಗಿ ಪೆಡಿಕ್ಯೂರ್ ಅಂತ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನೈಲ್ ಪಾಲಿಶ್ನೆಲ್ಲ ರಿಮೂವ್ ಮಾಡಿಕೊಂಡೆ. ಕಾಲ್ಗಳನ್ನ ಬಿಸಿನೀರಲ್ಲಿ ನೆನೆಸಿಟ್ಟು ಸುಮಾರು ಹೊತ್ತಾದ್ಮೇಲೆ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹಿಂಡಿಗಳನ್ನೆಲ್ಲ. ಸುಮಾರು ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೆ ಫೇಸ್ ಪ್ಯಾಕ್ ಆದರೂ ಹಾಕ್ಕೊಳ್ಳೋಣ, ನೀಟಾಗಿ ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡೆ. ಫೇಸ್ ಪ್ಯಾಕಿಗೆ ನಾನು ಬಂದು ಮುಲ್ತಾನ್ ಮಟ್ಟಿ ಜೊತೆಗೆ ರೋಸ್ ವಾಟರ್ನ ಯೂಸ್ ಮಾಡಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪೆಡಿಕ್ಯೂರ್ಗೆ ಅಂತ ಹೇಳ್ಬಿಟ್ಟು ಒಂದು ಟಬ್ ತೊಗೊಂಡು ಅದಕ್ಕೆ ನಾವು ಎಷ್ಟು ತಡಿತೀವಿ ಬಿಸಿ ನೀರನ್ನ, ಅಷ್ಟು ಬಿಸಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ನಿಂಬೆ ರಸ ಒಂದು ಅರ್ಧದಷ್ಟು ಸೇರಿಸ್ಕೊಂಡು ಉಪ್ಪು, ಸೋಡಾ ಸೇರಿಸ್ಕೊಂಡಿದ್ದೀನಿ. ಇನ್ನು ಲಾಸ್ಟಿಗೆ ಸ್ವಲ್ಪ ಶಾಂಪು ಹಾಕೋಬೇಕು. ನಾವು ಯಾವ ಶಾಂಪು ಯೂಸ್ ಮಾಡ್ತೀವಿ ಅದೇ ಶಾಂಪುನ ಯೂಸ್ ಮಾಡ್ಬೋದು. ಇನ್ನು ಸ್ವಲ್ಪ ಸಲೂನ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ರೋಸ್ ಪೆಟಲ್ಸ್ನ ಹಾಕೊಂಡಿದ್ದೀನಿ. ನಿಂಬೆ ರಸನ ಹಿಂಡಿಬಿಟ್ಟು ಆ ಸಿಪ್ಪೆನ ನೀರೊಳಗೆ ಹಾಕಿದೆ. ಅದೇ ಸಿಪ್ಪೆನ ತಗೊಂಡು ನೈಲ್ಸ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫುಲ್ 100% ಏನೂ ಕ್ಲೀನ್ ಆಗಲಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ನೈಲ್ಸ್ ಎಲ್ಲ ಕ್ಲೀನ್ ಆಯಿತು. ಇನ್ನು ಚೆನ್ನಾಗಿ ನೀರಲ್ಲಿ ಹಿಂಡಿಗಳೆಲ್ಲ ನೆಂದಿದ್ರಿಂದ ಒಂದು ಟೂಲ್ ಸಿಗುತ್ತೆ ಪೆಡಿಕ್ಯೂರ್ ಮಾಡೋದಕ್ಕೇನೆ, ಅದ್ರ ಮೂಲಕ ಹಿಂಡಿಗಳನ್ನೆಲ್ಲ ಚೆನ್ನಾಗಿ ಉಜ್ಜಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇನ್ನು ಈ ಕಡೆ ಫೇಸ್ ಪ್ಯಾಕು ಕೂಡ ಡ್ರೈ ಆಗಿತ್ತು, ಫೇಸ್ ವಾಶ್ ಕೂಡ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಬಾಡಿ ಮಸಾಜ್ ಆಯಿಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಬಾಡಿಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಇನ್ನು ಅದ್ರ ಜೊತೆಗೆ ನೀಮ್ ಪೌಡರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಡಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೆಲ್ಫ್ ಕೇರ್ ಅನ್ನೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಲೈಫಲ್ಲಿ ಬೇರೆ ಎಲ್ಲ ಮುಖ್ಯ, ದುಡ್ಡು ಮುಖ್ಯ, ಕೆಲಸ ಮುಖ್ಯ ಅಂತ ಒಂದು ಕಡೆ ಆದರೆ ನಮ್ಮ ಸೆಲ್ಫ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ ನಾವು ಬ್ಯುಸಿ ಇದ್ದಿದ್ದೆ, ಯಾರು ಬ್ಯುಸಿ ಇಲ್ಲ, ಎಲ್ಲರ ಕೈಯಲ್ಲೂ ಫ್ರೀ ಮಾಡ್ಕೊಳ್ಳೋದಕ್ಕಾಗುತ್ತೆ. ಖಂಡಿತವಾಗ್ಲೂ 1 ಅವರ್ ಫ್ರೀ ಮಾಡಿಕೊಂಡ್ರು ಸಾಕು ನಮಗೋಸ್ಕರ. ಇದರಿಂದ ನಮ್ಮ ಬಾಡಿ ಕೂಡ ಹಗುರ ಆಗುತ್ತೆ, ನಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ನಾರ್ಮಲ್ ಆಗಿ ಬಾಡಿ ಸ್ನಾನ ಮಾಡೋದಕ್ಕೂ ನಾವು ಯಾವಾಗಲಾದರೂ ತಲೆಗೆ ಸ್ನಾನ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ತಲೆಗೆ ಸ್ನಾನ ಮಾಡಿದ ದಿನ ಏನೋ ಗಾಳಿಲೇ ತೇಲಾಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಇನ್ನು ಅಂಥದ್ರಲ್ಲಿ ನಾವು ಒಂದು ಸ್ವಲ್ಪ ಸೆಲ್ಫ್ ಕೇರ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಎಷ್ಟು ಬಾಡಿ ರಿಲ್ಯಾಕ್ಸ್ ಅನಿಸುತ್ತೆ ಗೊತ್ತಾ. ಇನ್ನು ಬಾಡಿ ಮಸಾಜ್ ಎಲ್ಲ ಆದಮೇಲೆ ನಾನು ಇನ್ಸ್ಟೆಂಟ್ ಆಗೇನೆ ಬಾತ್ ಪೌಡರ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹೆಸರು ಕಾಳು, 2 ಸ್ಪೂನಷ್ಟು ನಾರ್ಮಲ್ ಬೇಳೆ, 2 ಸ್ಪೂನಷ್ಟು ಮಸೂರ್ ಬೇಳೆ, ಜೊತೆಗೆ ಕಡಲೆ ಹಿಟ್ಟು 1 ಸ್ಪೂನಷ್ಟು ತಗೊಂಡು
ಮಾಡಿಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಸ್ಕ್ರಬ್ ರೀತಿ ವರ್ಕ್ ಆಗಬೇಕಲ್ವ, ಅದಕ್ಕೋಸ್ಕರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಇದರೊಟ್ಟಿಗೆ ಸ್ವಲ್ಪ ನಿಂಬೆ ರಸ ಒಂದು ಅರ್ಧದಷ್ಟು ಸೇರಿಸ್ಕೊಂಡು, ಇನ್ನು ಮೊಸರು ಒಂದು 2ರಿಂದ 3 ಸ್ಪೂನ್ ಸೇರಿಸ್ಕೊಂಡು, ನೀಮ್ ಪೌಡರ್, ಲಾಸ್ಟಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಒಂದು ಸ್ಕ್ರಬ್ನ ರೆಡಿ ಮಾಡಿಕೊಂಡೆ. ಇನ್ನು ಸ್ನಾನಕ್ಕೆ ಇದೊಂದು ಸ್ಕ್ರಬ್ ಯೂಸ್ ಮಾಡಿದ್ರೆ ಸಾಕು, ಸೋಪ್ ಎಲ್ಲ ಯೂಸ್ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಆಯಿಲು ನಾವು ಏನು ಬಾಡಿ ಮಸಾಜ್ ಮಾಡಿದ್ದೀವಿ ಫುಲ್ಲು 100% ಕ್ಲಿಯರ್ ಆಗೋ ಥರ ಸೋಪ್ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಬಾರ್ದು. ಒಂದು 50% ಹೋಗೋ ಥರ ಅಷ್ಟೇ, ಯಾಕಂದರೆ ಆ ಆಯಿಲೇ ನಮಗೆ ಮಾಯ್ಶ್ಚರೈಸ್ ಆಗಿ ವರ್ಕ್ ಮಾಡುತ್ತೆ. ಅದಕ್ಕೋಸ್ಕರನೇ ನೆಕ್ಸ್ಟ್ ಒಂದು ಒಳ್ಳೆ ಸ್ನಾನ ಆದಮೇಲೆ ಲಾಸ್ಟ್ ಒಂದೇ ಒಂದು ಕೆಲಸ ಬ್ಯಾಲೆನ್ಸು, ಕಾಲುಗಳಿಗೆ ನೈಲ್ ಪಾಲಿಶ್ ಅಪ್ಲೈ ಮಾಡೋದು. ನಾನು ಈ ಒಂದು ಸೆಲ್ಫ್ ಕೇರ್ನ ಈವ್ನಿಂಗ್ ಹಂಗೆ ಮಾಡಿಕೊಂಡೆ. ನೈಟು ಆರಾಮಾಗಿ ಒಂದು ಎಷ್ಟು ಚಂದ ನಿದ್ದೆ ಬಂತು ಗೊತ್ತಾ. ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ನೇನೋ ವೀಕೆಂಡ್ ಬಂತು, ವೀಕೆಂಡಲ್ಲಿ 1 ಅವರ್ ನಿಮಗೋಸ್ಕರ ಸ್ಪೆಂಡ್ ಮಾಡ್ಕೊಳ್ಳಿ. ಹಾಗೆ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.